ಕೇಳು, ಇವತ್ತೇನಾದ್ರೂ ಬೇರೆ ಮಾಡೋಣ? ಹಾ, ನಾನು ನಿನ್ನತ್ರ ಇದೆ ಹೇಳ್ಬೇಕನ್ಕೊಂಡೆ. ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಸರಿ, ನಾವು ಅಲ್ವಾ ಮಾಡೋಣವಾ? ಇಲ್ಲ, ಪೂರಿ ಮತ್ತೆ ಪಲ್ಯ ಮಾಡೋಣ. ಅರೇ, ಪೂರಿಗಿರಿ ಎಲ್ಲ ಬಿಡು, ಅಲ್ವಾ ಮಾಡೋಣ. 2 ದಿನದ ಮುಂಚೆ ತಾನೇ ಅಲ್ವಾ ತಿಂದೆ. ಇವತ್ತು ಏನಾದ್ರೂ ಬೇರೆ ಮಾಡೋಣ. ಪೂರಿ ಪಲ್ಯ ಹಲ್ವಾ ಅಂತ ಇಬ್ರು ಜಗಳ ಮಾಡಕ್ ಶುರು ಮಾಡ್ತಾರೆ. ಪಲ್ಲವಿಗೆ ಪೂರಿ ಮಾಡಕ್ ಇಷ್ಟ ಇಲ್ಲ, ಮಾನ್ಸಿಗೆ ಹಲ್ವಾ ಮಾಡಕ್ ಇಷ್ಟ ಇರ್ಲಿಲ್ಲ. ಇದ್ರ ಬಗ್ಗೆ ಅವ್ರಿಬ್ರು ಕೋಪ ಮಾಡ್ಕೊಂಡು ಕಿಚನ್ ಅಲ್ಲಿ ಒಂದೊಂದ್ ಕಡೆ ತಿರ್ಕೊಂಡು ಮುಖ ಸಿಂಡ್ರಿಸ್ಕೊಂಡಿರ್ತಾರೆ. ಸ್ವಲ್ಪ ತಾದ್ಮೇಲೆ, ಸರಿ ಕೇಳು, ಕೋಪ ಬೇಡ. ಸರಿ, ಮೊದಲು ಹಲ್ವಾ ಮಾಡೋಣ, ಆಮೇಲೆ ನೀ ನನಗ್ ಪ್ರಾಮಿಸ್ ಮಾಡು ಪೂರಿ ಪಲ್ಯ ಕೂಡ ಮಾಡ್ತೀನಿ ನನ್ ಜೊತೆ ಅಂತ. ಹಾ, ಖಂಡಿತ ಮಾಡ್ತೀನಿ. ಪಲ್ಲವಿ ಮತ್ತೆ ನ್ಯಾನ್ಸಿ ಟ್ವಿನ್ ಸಿಸ್ಟರ್ಸ್. ನೋಡಕ್ಕೆ ಒಂದೇ ತರ ಇರ್ತಾರೆ, ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಆದ್ರೆ ಒಬ್ರಿಲ್ಲ ಅಂದ್ರೆ ಒಬ್ರು ಇರ್ತಿರ್ಲಿಲ್ಲ. ಯಾವಾಗ ಅವರಿಬ್ರು ಜಗಳ ಮಾಡಿದ್ರು ಸ್ವಲ್ಪತ್ತೇ ಇರೋದಾ ಕೋಪ, ಇನ್ ಸ್ವಲ್ಪತ್ತಲ್ಲೇ ಅವರಿಬ್ರು ಹೆಂಗಾದ್ರೂ ಮಾತಾಡ್ಬಿಡ್ತಾರೆ. ಅವತ್ತಿನ ದಿನ ಕೂಡ ಹಂಗೆ ನಡೆಯುತ್ತೆ. ಕಿಚನ್ ಅಲ್ಲಿ ಹಲ್ವಾ ಮತ್ತೆ ಪೂರಿ 2 ಮಾಡ್ತಾರೆ. ಇಬ್ಬರಿಗೂ ಅಡ್ಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ, ಆದ್ರಿಂದ ಯಾವಾಗ್ಲೂ ಅವರು ಅಡ್ಗೆ ಮಾಡ್ತಿದ್ರು. ಹಿಂಗೆ ಸಂತೋಷವಾಗಿ ಕಾಲ ಕಳೆದು ಹೋಗ್ತಿತ್ತು. ಒಂದಿನ, ಇಲ್ ನೋಡೆ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಹಾ, ಹೇಳು. ಅದು ಏನೂ ಇಲ್ಲ, ನಾನೊಬ್ಬ ಹುಡುಗನ್ನ ಪ್ರೀತಿಸ್ತಿದ್ದೀನಿ. ಹೌದಾ? ಅರೆ ವಾ, ಅವನ ಹೆಸರೇನು? ಅವನ ಹೆಸರು ಗೊತ್ತಿಲ್ಲ, ಬಟ್ ನಾನು ದಿನ ನೋಡ್ತೀನಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ. ಆದ್ರೆ ಅವರು ಮಾತಾಡೋದಿಲ್ಲ. ನನಗಂತೂ ಧೈರ್ಯನೇ ಇಲ್ಲ ಮಾತಾಡೋದಕ್ಕೆ. ಎಲ್ಲಿರ್ತಾರೆ ಅವರು, ತೋರ್ಸು. ಅರೆ, ಅದೇ ನಾನ್ ಮಾರ್ಕೆಟ್ಗೆ ಹೋಗ್ತೀನಲ್ವಾ, ಅವತ್ತು ದಿನ ನೋಡ್ತೀನಿ. ಏನ್ ಮಾತಾಡ್ತಿದ್ಯಾ? ನಾನು ಒಬ್ರನ್ನ ಲವ್ ಮಾಡ್ತಿದ್ದೀನಿ. ನಿನ್ ಕೇಸೆ ನಂದು ಕೂಡ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಿ, ಬಟ್ ನಾನು ಮಾತಾಡಲ್ಲ, ಅವರು ಮಾತಾಡೋದಿಲ್ಲ. ಸೇಮ್ ನಿನ್ ಲವ್ ತರನೇ ನಂದು ಕೂಡ. ಹಾ, ಅವ್ರೆಲ್ಲಿರ್ತಾರೆ? ಅದೇ ಮಾರ್ಕೆಟ್ ಅಲ್ಲಿ. ಸಖತ್ತಲ್ವಾ? ಹಾಗಾದ್ರೆ ಬಾ, ಇವತ್ತೇ ಹೋಗಿ ಅವರಿಬ್ರನ್ನ ನಾವು ಮೀಟ್ ಮಾಡ್ಲೇಬೇಕು. ಅವರಿಬ್ರು ಮಾರ್ಕೆಟ್ಗೆ ಹೋಗ್ತಾರೆ. ಆದ್ರೆ ಮಾರ್ಕೆಟ್ ಎಲ್ಲ ಹುಡ್ಗ ಇವ್ರಿಬ್ಬರನ್ನ ನೋಡಿ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅವನು ತಲೆ ತಿರುಗಿ ಕೆಳಗಡೆ ಬಿದ್ದಿದ ತಕ್ಷಣ ಅವರಿಬ್ರು ಓಡೋಡಿ ಹೋಗ್ತಾರೆ. ಸ್ವಲ್ಪ ತಾದ್ಮೇಲೆ ಅವನ್ಗೆ ನೆನಪು ಬರುತ್ತೆ. ಅಂದ್ರೆ ನೀವು ಇಬ್ರಾ ಅಥವಾ ಅಯ್ಯೋ, ಅಂದ್ರೆ ನನಗೇನಾದ್ರೂ ಆಗಿದ್ಯಾ? ಅಲ್ಲ, ನನಗೆ ಈಗ ಏನು ಗೊತ್ತಾಗ್ತಾ ಇಲ್ಲ. ಹೌದು, ನಾವಿಬ್ರು ಟ್ವಿನ್ ಸಿಸ್ಟರ್ಸ್. ಮತ್ತೆ ನಾನು ಲವ್ ಅಂದ್ರೆ ನಾನು ಯಾರನ್ನ ನೋಡಿರೋದು? ಅಯ್ಯೋ ದೇವ್ರೆ, ಇದೇನೋ ತಪ್ಪಾಗ್ಬಿಟ್ಟಿದೆ. ನಾನ್ ಅನ್ಕೊಂಡೆ ನೀನು ನನ್ನನ್ ಪ್ರೀತಿಸ್ತಿದ್ಯಾ ಅಂತ. ಇದಂತೂ ಈಗ ತುಂಬಾ ಕನ್ಫ್ಯೂಷನ್ ಆಗೋಯ್ತಲ್ಲ. ನಾನಂತೂ ನಿಮಗೆ ಇಬ್ಬರನ್ನೂ ಕೂಡ ಪ್ರೀತಿ ಮಾಡ್ತಾ ಇದ್ದೀನಿ, ಅಂದ್ರೆ ಅದು ಹೀಗೆ ಹೇಗೆ ಸಾಧ್ಯ? ಅಲ್ಲ, ಪಲ್ಲವಿ ಮತ್ತೆ ಮಾನ್ಸಿ ಇಬ್ರು ಕವಿನ ಲವ್ ಮಾಡಿರ್ತಾರೆ, ಮತ್ತೆ ಕವಿ ಕೂಡ ಇಬ್ಬರನ್ನೂ ಲವ್ ಮಾಡಿರ್ತಾನೆ. ಆಮೇಲೆ ಅವನು ಏನ್ ಅನ್ಕೋತಾನಂದ್ರೆ ಇವ್ರಿಬ್ರನ್ನೂ ಮದ್ವೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗ್ತಾನೆ. ಅವರಿಬ್ರು ಕೂಡ ಈ ವಿಷಯಕ್ಕೆ ಒಪ್ಕೋತಾರೆ. ಇವಾಗ ತೊಂದರೆ ಏನಂದ್ರೆ ಕವಿ ಸಂಪಾದನೆ ಇವರಿಬ್ಬರನ್ನ ಮದ್ವೆ ಮಾಡ್ಕೊಂಡು ಸಂಸಾರ ನಡೆಸೋದಕ್ಕೆ ಸಾಲಲ್ಲ. ಕವಿ ಅವ್ರ ಅಮ್ಮನ ಜೊತೆ ಒಂದು ಚಿಕ್ಕ ಮನೆಯಲ್ಲಿ, ಅದು ಕೂಡ ರೆಂಟ್ ಮನೆಯಲ್ಲಿ ಇರ್ತಿದ್ದ. ಕವಿ ಅವ್ರ ಅಮ್ಮನ ಜೊತೆ ತುಂಬಾನೇ ಜಗಳ ಮಾಡಿ ಹೆಂಗೋ ಕೊನೆಗೆ ಅವ್ರ ಅಮ್ಮನ ಮದ್ವೆಗೆ ಒಪ್ಪಿಸ್ತಾನೆ. ಮದ್ವೆ ಆದ ನಂತರ ಎಲ್ಲಾರ ಮನೆ ಮುಂದೆ ಸ್ವಾಗತ ಮಾಡೋದಕ್ಕೆ ಒಂದೇ ಒಂದು ಕಲಶ ಇಡ್ತಾರೆ. ಆದ್ರೆ ನಾನು 2 ಇಡ್ಬೇಕಾಗಿದೆ. ಆದ್ರಿಂದ ನಿಮ್ಮಿಬ್ಬರಿಗೋಸ್ಕರ ಬೇರೆ ಬೇರೆ ಕಲಶ ಇಟ್ಟಿದ್ದೀನಿ. ಬನ್ನಿ ಸೊಸೆಂದ್ರೆ, ಒಳಗಡೆ ಬನ್ನಿ. ಪಲ್ಲವಿ ಮತ್ತೆ ನಾನ್ಸಿ ಕಲಶದ ಕಡೆ ಕಾಲೆತ್ಕೊಂಡು ಹೋಗ್ತಾರೆ. ಕರೆಕ್ಟಾಗಿ ಅದೇ ಟೈಮಲ್ಲಿ ಆ ಮನೆ ಓನರ್ ಅಲ್ಲಿಗೆ ಬರ್ತಾನೆ. ಕೇಳೋ ಕಮಲಾ, ಮನೆ ಕೊಡೋವಾಗ ಇಬ್ರಿಗೆ ಮಾತ್ರ ಅಂತ ಹೇಳಿದ್ದು. ಹಾ ಲಾಲಾ, ಮಗನ ಮದ್ವೆ ಆಗಿದೆ ಅಲ್ವಾ? ಹೌದು, ಆದ್ರೆ ಇಬ್ರು ಹೆಂಡ್ತಿರನ್ನ ಯಾರು ಕರ್ಕೊಂಬರ್ತಾರೆ ನೋಡು. 1 ವಾರ ಟೈಮ್ ಕೊಡ್ತೀನಿ, ಎಲ್ಲ ಪ್ಯಾಕ್ ಮಾಡಿ ನನ್ನ ಮನೆಯಿಂದ ಹೊರಟೋಗಿ. ಅವನ ಮನಸ್ಸು ತುಂಬಾನೇ ಕಲ್ಲು ಮನಸ್ಸು. ಅವರಿಬ್ರು ಎಷ್ಟು ಹೇಳಿದ್ರು ಅವನು ಒಂದು ಮಾತು ಕೇಳಂಗಿಲ್ಲ. ಪಲ್ಲವಿ ಮತ್ತೆ ಮಾನ್ಸಿ ಪಾಪ ಆ ಮನೆ ಒಳಗಡೆ ಕಾಲೆತ್ತಿಡಕ್ಕೂ ಕೂಡ ಆಗಿಲ್ಲ. 1 ತಿಂಗಳ ನಂತರ ಅವರು ಬೇರೆ ಮನೆನೇ ರೆಂಟ್ಗೆ ತಗೋತಾರೆ. ಆ ಲಾಲಾ ನಿಜವಾಗ್ಲೂ ಕೆಟ್ಟವನು, ಅವನಿಗೆ ಮನಸ್ಸಾಕ್ಷಿನೇ ಇಲ್ಲ. ಎಷ್ಟು ತಿಂದ ಮಾತಾಡ್ತಿದ್ದೀನಿ, ನೀನ್ ಮಾತಾಡ್ತಿಲ್ಲ. ಏನ್ ನಡೀತಿದೆ ನಿನ್ ಮೈಂಡಲ್ಲಿ? ನನಗೆ ನಮ್ದು ಅಂತ ಸ್ವಂತ ಮನೆ ಬೇಕು, ಅದ್ರೊಳಗಡೆ ನೀನು ನಾವು ಗೃಹ ಪ್ರವೇಶ ಮಾಡ್ಬೇಕು. ಇದೆಂಗ್ ಸಾಧ್ಯ? ಸ್ವಂತ ಮನೆನಾ? ಹಲ್ವಾ ಪೂರಿ ಮಾಡೋಷ್ಟು ಅದೇನು ಅಷ್ಟು ಈಸಿ ಅಲ್ಲ. ಸರಿಯಾದ ಐಡಿಯಾ ಕೊಟ್ಟಿದ್ಯಾ. ಹಲ್ವಾ ಪೂರಿ ಮಾರಿ ಸಂಪಾದನೆ ಮಾಡಿ ಅದ್ರಲ್ಲಿ ಮನೆ ಕಟ್ಕೊಳ್ಳೋಣ. ನಾವಿಬ್ರು ಸೇರಿ ಸಂಪಾದನೆ ಮಾಡಿ ಕಟ್ಟೋಣ. ಮಾನ್ಸಿನ ಮಾತು ಪಲ್ಲವಿಗೆ ಕೂಡ ಇಷ್ಟ ಆಗತ್ತೆ. ಇಬ್ರು ಕವಿ ಮತ್ತೆ ಅವ್ರ ಅಮ್ಮ ಹತ್ರ ಮಾತಾಡ್ತಾರೆ. ಕವಿ ಫ್ಯಾಕ್ಟ್ರಿಯಲ್ಲಿ ಕೆಲ್ಸ ಮಾಡ್ತಿರ್ತಾನೆ.
ಇನ್ನೊಂದ್ ಕಡೆ ಪಲ್ಲವಿ ಮತ್ತೆ ಮಾನ್ಸಿ ಅವರಿಬ್ರು ಪೂರಿ ಸಬ್ಜಿ ಹಲ್ವಾ ಮಾಡಿ ಮಾರಕ್ ಶುರು ಮಾಡ್ತಾರೆ. ಅವರಿಬ್ರು ತುಂಬಾ ರುಚಿಯಾಗಿ ಅಡಿಗೆ ಮಾಡೋದ್ರಿಂದ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ಮತ್ತೆ ಅವ್ರ ಅಂಗಡಿಗೆ ಗ್ರಾಹಕರು ಜಾಸ್ತಿ ಬರಕ್ಕೆ ಶುರು ಆಗ್ತಾರೆ. ಸ್ವಲ್ಪ ವರ್ಷಗಳ ನಂತರ, ಬನ್ನಿ ಸೊಸೆಯಂದಿರ, ನಿಮ್ಮ ಮನೆಯೊಳಗಡೆ ನಿಮಗೆ ಸ್ವಾಗತ. ಬನ್ನಿ, ಒಳಗಡೆ ಬನ್ನಿ. ಸೊಸೆಯಂದಿರಿಬ್ರು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿ ಅವ್ರಿಗಂತ ಒಂದು ಸುಂದರವಾದ ಮನೆ ಕಟ್ಕೋತಾರೆ. ಸಂತೋಷವಾಗಿ ಅವರಿಬ್ಬರ ಗೃಹ ಪ್ರವೇಶ ನಡೆಯುತ್ತೆ. ಎಲ್ಲರ ಕಣ್ಣಲ್ಲಿ ಆನಂದ ಬಾಷ್ಪ ಇತ್ತು. ಕವಿ ಮಾತ್ರ ಅವನ್ ತಗೊಂಡಿರುವ ಡಿಸಿಷನ್ ಬಗ್ಗೆ ತುಂಬಾನೇ ಪ್ರೌಡ್ ಆಗಿ ಫೀಲ್ ಆಗ್ತಿದ್ದ.